ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 4ನೇ ತರಗತಿಯ ಸವಿ ಕನ್ನಡದ ಪದ್ಯ ಮಳೆ ಇದರ ಒಂದು ನೋಟ್ಸನ್ನು ನಾವು ಓದೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬಿಸಿಲ ಝಳಕ್ಕೆ ನೀರು ಏನಾಯಿತು? ಬಿಸಿಲ ಝಳಕ್ಕೆ ನೀರು ಆವಿಯಾಯಿತು. ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು. ಮಳೆ ಸುರಿದಿದ್ದರಿಂದ ಹಳ್ಳ ಕೊಳ್ಳ ತುಂಬಿ ಹರಿಯಿತು. ಮೋಡ ಯಾವಾಗ ಭಾರವಾಯಿತು. ಮೋಡ ಮೇಲಕ್ಕೇರಿ ತಂಪು ತಗುಲಿದಾಗ ಆವಿಯಾಗಿ ಭಾರವಾಯಿತು. ಕೊಟ್ಟಿರೋ ಪದಗಳಲ್ಲಿ ಸರಿಯಾದನ್ನು ಆಯ್ದು ಬಿಟ್ಟ ಸ್ಥಳ ತುಂಬಿರಿ. ಒಂದನೇದು, ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಗಳಿಗೆಯೊಳಗೆ ಬಾನ ತುಂಬ ಮೋಡ ಕವಿಯಿತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಈ ಪದ್ಯವನ್ನು ನೀವು ಕೆಳಗಡೆ ಇದರಲ್ಲಿರುತ್ತೆ ನೋಡಿಕೊಂಡು ಬರಿಬಹುದು. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಕೆರೆ, ಕಟ್ಟೆ, ಸಮುದ್ರ ಇದು ನದಿಯ ಒಂದು ಇದು ಆಗುತ್ತೆ. ಸೂರ್ಯ ಅನ್ನೋದು ಬೇರೆ ಆಗುತ್ತೆ. ಮಿಂಚು, ಭೂಮಿ, ಮಳೆ, ಗುಡುಗು. ಮಿಂಚು, ಮಳೆ, ಗುಡುಗು ಇದು ಗುಡುಗಿಗೆ ಮಳೆಗೆ ಸಂಬಂಧಪಟ್ಟಿದ್ದು. ಭೂಮಿ ಅನ್ನೋದು ಅದು ಬೇರೆ ಆಗಿರುತ್ತೆ. ಸರೋವರ, ಪರ್ವತ, ಬೆಟ್ಟ, ಗುಡ್ಡ. ಪರ್ವತ, ಬೆಟ್ಟ, ಗುಡ್ಡ ಇದು ಒಂದು ಮೌಂಟೇನ್ಸ್. ಸರೋವರ ಅನ್ನೋದು ಒಂದು ರಿವರ್. ನೋಗ, ಕುಂಟೆ, ನೇಗಿಲು, ಮಂಚ ಇದೆಲ್ಲ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು. ಮಂಚ ಅನ್ನೋದೊಂದು ಅದರಲ್ಲಿ ಬೇರೆಯಾಗಿರುತ್ತೆ. ಅದೇ ರೀತಿಯಾಗಿ ಸಮಾನಾರ್ಥಕ ಪದಗಳು. ಸಮಾನಾರ್ಥಕ ಪದ ಅಂದರೆ ಒಂದು ಪದಕ್ಕೆ ನಾವು 2 ಅಥವಾ 3 ಮೀನಿಂಗ್ಸನ್ನು ಬರೆಯೋದು ನಾವು ಸಮಾನಾರ್ಥಕ ಪದ ಅಂತ ಕರಿಬಹುದು. ಕೊಟ್ಟಿರೋ ಪದಗಳಿಗೆ ಸಮಾನಾರ್ಥಕ: ಕಾಡು, ಅರಣ್ಯ, ಅಡವಿ, ಕಾನನ. ಎರಡನೇದು, ಸೂರ್ಯ ಅಂದರೆ ಆದಿತ್ಯ, ರವಿ, ಭಾಸ್ಕರ. ಭೂಮಿ, ಧರೆ, ಇಳೆ, ಧಾತ್ರಿ. ಇಲ್ಲಿ ಜಂಬಲ್ಡ್ ಹಾಕಿದೆ, ಅದನ್ನು ನಾವು ಸರಿಯಾಗಿ ಬರಿಬೇಕು. ಎಕ್ಸಾಂಪಲ್, ವಿಕಟವಿ ಇದೆ, ಅದು ವಿಕಟ ಕವಿ. ಎರಡನೇದು ಕನಕ, ನಮನ, ಸುರರ ಸುರ, ನವಜೀವನ, ಮದ್ರಾಸಿನ ಸಿದ್ರಾಮ ಅದು ಇದಾಗುತ್ತೆ. ಅದೇ ರೀತಿಯಾಗಿ ನಾವು ಪದಗಳನ್ನು ಪಝಲ್ ಅದನ್ನು ನೋಡೋಣ. ಇದು ಎಡದಿಂದ ಬಲಕ್ಕೆ, ಈ ಕಡೆ ಎಡದಿಂದ ಬಲಕ್ಕೆ. ಮೊದಲನೇದಾಗಿ 24 ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ. 24 ಅವರ್ಸನ್ನು ಏನಂತ ಕರಿತೀವಿ ನಾವು? ಘಳಿಗೆ ಅಂತ ಕರಿತೀವಿ. ಜೀವರಾಶಿ ನೆಲೆಸಿರುವ ಪ್ರಪಂಚ. ಜೀವರಾಶಿ ನೆಲೆಸಿರುವ ಪ್ರಪಂಚ ಯಾವುದು? ಜಗತ್ತು. ಕೆರೆ ಜೊತೆಯಲ್ಲಿರುವ ಜೋಡಿ ಪದ. ಕೆರೆಗೆ ಕಟ್ಟೆ ಜೋಡಿ ಪದ. ನಾವು ನಿಂತಿರುವ ಸ್ಥಳ. ನಾವು ಯಾವುದೋ ಸ್ಥಳದ ಮೇಲೆ ನಿಂತಿದ್ದೀವಿ? ನೆಲ. ನಾವು ಬೇಸಿಗೆ ಕಾಲದ ಪ್ರಭಾವವಿರುವುದು. ಬೇಸಿಗೆ ಕಾಲದ ಯಾವ ಪ್ರಭಾವವಿರುತ್ತೆ? ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ಮೋಡ ಕರಗಿ ಬೀಳುವುದು ಯಾವುದು? ಮಳೆ. ಮೋಡ ಕರಗಿಬಿಟ್ಟು ಕೆಳಗಡೆ ಏನು ಬೀಳುತ್ತೆ? ಮಳೆ ಅಲ್ವಾ. ಮೇಲೆ ನೋಡಿದಾಗ ಕಾಣುವುದು. ನಾವು ತಲೆ ಎತ್ತಿ ಮೇಲೆ ನೋಡಿದಾಗ ಏನು ಕಾಣಿಸುತ್ತೆ ನಮಗೆ? ಮುಗಿಲು. ಈ ಸಮಯ ಮುತ್ತಿನಂಥದ್ದು. ಈ ಸಮಯ ಮುತ್ತಿನಂಥದ್ದು ಅನ್ನೋಕ್ಕೆ ಹೊತ್ತು. ಅದೇ ರೀತಿಯಾಗಿ ಮೇಲಿಂದ ಕೆಳಗಡೆನೂ ಸಹ ಈ ಥರ ಆಗುತ್ತೆ. ಘನ, ಇಳೆ, ಮಳೆ, ಮುತ್ತು, ಜಲ, ಬಿಳಿ, ಕಡಲು. ನೀವು ಇದನ್ನು ನೋಡ್ಕೋಬೋದು. ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ. ತಗುಲಿತು, ತೊಡಗಿತು, ಕವಿಯಿತು, ಗುಡುಗಿತು, ಅಡ್ಡವಾಯಿತು, ಮೇಲಕ್ಕೇರಿತು. ನಂತರ ಪದಗಳಿಗೆ ಜೋಡಿ ನುಡಿಗಳನ್ನು ಬರೆಯಿರಿ. ಬೆಟ್ಟ, ಗುಡ್ಡ ಇದು ಜೋಡಿ ನುಡಿ. ಅದೇ ರೀತಿಯಾಗಿ ಕೆರೆ, ತೊರೆ, ಗುಡುಗು, ಸಿಡಿಲು, ಕಸ, ರಸ, ಮುತ್ತು, ತುತ್ತು ಇದು ಸಹ ಒಂದು ಜೋಡಿ ಪದ ಅಂತ ಜೋಡಿ ನುಡಿಗಳು ಅಂತ ಹೇಳ್ಬೋದು.
ಕೊಟ್ಟಿರುವುದನ್ನು ಗಮನಿಸಿ, ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ. ಇಲ್ಲಿ ಸ್ವಲ್ಪ ಹಿಂಟ್ಸ್ ಕೊಟ್ಟಿದ್ದರೆ ನೀವು ಒಂದು ಪದ್ಯವನ್ನು ರಚಿಸಬೇಕಾಗುತ್ತೆ. ನಿಮಗೆ ಯಾವುದು ಬೇಕು ನೀವು ರಚಿಸ್ಬೋದು, ಯಾವ ರೀತಿಯಾಗಾದರೂ. ಮೋಡ ಕವಿಯಿತು, ಮಳೆ ಬಂದಿತು, ಇಳೆಗೆ ಇಳಿಯಿತು, ಹೊಳೆ ತುಂಬಿತು, ಬೆಳೆಯು ಬೆಳೆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮಗೆ ಯಾವುದೇ ರೀತಿಯಾದ ನೋಟ್ಸ್ ಬೇಕಾಗಿದ್ದರೆ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.